ಇಸ್ಕಾನ್ ಸಂಸ್ಥೆ ಮುಖ್ಯಸ್ಥರನ್ನ ಬಾಂಗ್ಲಾದಲ್ಲಿ ಬಂಧಿಸಲಾಗಿದ್ದು ಆದಷ್ಟು ಬೇಗ ಅವರನ್ನ ಬಂಧ ಮುಕ್ತಗೊಳಿಸಬೇಕು ಎಂದು ಪೇಜಾವರ ಶ್ರೀಗಳು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಇಸ್ಕಾನ್ ಸಂಸ್ಥೆ ಮುಖ್ಯಸ್ಥರನ್ನ ರಾಜದ್ರೋಹದ ಆರೋಪದಲ್ಲಿ ಬಂಧಿಸಲಾಗಿದೆ. ಅವರ ಎಲ್ಲ ಸೌಲಭ್ಯಗಳನ್ನ ನಿಷೇಧಿಸಲಾಗಿದೆ. ಇದು ಅತ್ಯಂತ ಕಠೋರವಾದ ವಿಚಾರ. ಇದನ್ನ ಖಂಡಿಸುತ್ತೇವೆ. ಬಹುಬೇಗ ಅವರನ್ನ ವಿಮುಕ್ತಗೊಳಿಸಬೇಕು. ಬಾಂಗ್ಲಾದೇಶಕ್ಕೆ ಅವರು ಮತ್ತು ಇಸ್ಕಾನ್ ಸಲ್ಲಿಸಿರುವ ಕೊಡುಗೆ ಅತ್ಯಪೂರ್ವ. ಹಸಿದವರಿಗೆ ಕಷ್ಟ ಕಾಲದಲ್ಲಿ ಅನ್ನ ಕೊಟ್ಟ ಸಂಸ್ಥೆ ಇಸ್ಕಾನ್. ಈ ಬಗ್ಗೆ ಬಾಂಗ್ಲಾದೇಶವರಿಗೆ ಕೃತಜ್ಞರಾಗಿರಬೇಕು. ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನು ಗುರುತರವಾದ ರಾಜದ್ರೋಹದ ಆರೋಪವನ್ನು ಹೊರಿಸಿ ಬಂಧನದಲ್ಲಿ ಇಟ್ಟಿರುವಂತಹದ್ದು, ಅವರಿಗೆ ಸಕಲ ಸೌಲಭ್ಯಗಳನ್ನು ಕೂಡ ನಿಷೇಧಿಸಿರುವುದು ಅತ್ಯಂತ ಕಠೋರವಾಗಿರತಕ್ಕಂಥ ವಿಚಾರ ಆಗಿದೆ. ಇದನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ. ಅವರನ್ನು ಬಹುಬೇಗ ವಿಮುಕ್ತರನ್ನಾಗಿ ಮಾಡಬೇಕು. ಬಾಂಗ್ಲಾದೇಶಕ್ಕೆ ಅವರು ಸಲ್ಲಿಸಿರತಕ್ಕಂತಹ ಕೊಡುಗೆ, ಆ ಸಂಸ್ಥೆ ಸಲ್ಲಿಸಿರುವ ಕೊಡುಗೆ ಅತ್ಯಪೂರ್ವವಾದದ್ದು. ಹಸಿದವರಿಗೆ ಕಷ್ಟದ ಕಾಲದಲ್ಲಿ ಅನ್ನವನ್ನು ನೀಡಿದ ಸಂಸ್ಥೆ, ಅವರಿಗೆ ಕೃತಜ್ಞರಾಗಿರಬೇಕೇ ಹೊರತು ಈ ರೀತಿಯ ಕೃತಜ್ಞರಾಗಿ ಇರಬಾರದು. ಈ ನೆಲೆಯಲ್ಲಿ ಇದನ್ನು ನಾವು ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಖಂಡಿಸ್ತಾ ಇದ್ದೇವೆ. ಅವರನ್ನು ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಆಶಿಸ್ತೇವೆ. ಜೊತೆಗೆ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಮುಂದಾಗಿ ತಕ್ಕುದಾಗಿರತಕ್ಕಂತಹ ಕಾರ್ಯವನ್ನು ಮಾಡಬೇಕು. ಕೇಂದ್ರವನ್ನು ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ.